ಮೂರ್ ಮರಿ ಹಾಕಿರೋ ಈ ಮೇಕೆನ ಬರೀ 14,000 ತಗೊಂಡು ಅರ್ಧ ಅವರಲ್ಲಿ 19,000 ಮಾರಿ ಆನ್ ಸ್ಪಾಟ್ 5,000 ಹೇಗ್ ಲಾಭ ಮಾಡಿದ್ವಿ ಅಂತ ಹೇಳ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ನಾವು ಯಾವಾಗ್ಲೂ ಹೋಗೋ ಅತ್ತಿಬೆಲೆ ಪಕ್ಕದಲ್ಲಿರೋ ಚಂದಾಪುರ ಸಂತೆಗೆ ಈ ಶನಿವಾರನೂ ಹೋಗಿದ್ವಿ. ಮನೆಯಲ್ಲಿ 6 ಗಂಟೆಗೆ ಬಿಟ್ವಿ, ಹೋಗೋಷ್ಟೊತ್ತಿಗೆ 6:45 ಆಯ್ತು. ಕಾರ್ನ ಪಾರ್ಕ್ ಮಾಡ್ಬಿಟ್ಟು ಸಂತೆ ಒಳಗಡೆ ನಡ್ಕೊಂಡು ಹೋದ್ವಿ. ಸಂತೆಗೆ ಯಾವ್ದಾದ್ರು ಮರಿ ಹಾಕಿರೋ ಹೆಣ್ ಮೇಕೆಗಳಿದ್ರೆ ತಗೊಳ್ಳೋಣ ಅಂತ ಅನ್ಕೊಂಡು ಹೋಗಿದ್ವಿ. ಯಾಕಂದ್ರೆ ಈ ಯುಗಾದಿ ಹಬ್ಬದ ಅಷ್ಟೊತ್ತಿಗೆ ನಮ್ಮ ಹತ್ರ ಇರೋ ಗಂಡು ಮೇಕೆಗಳನ್ನೆಲ್ಲ ಸೇಲ್ ಮಾಡಿ ಬರೀ ಹೆಣ್ಣು ಮೇಕೆಗಳನ್ನ ಮಾತ್ರ ಇಟ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೀವಿ. ಸಂತೆಗೆ ಎಂಟ್ರಿ ಆಗ್ತಾ ಇದ್ದಂಗೆ ಮೂರ್ ಮರಿ ಹಾಕಿರೋ ಈ ಹೆಣ್ಣು ಮೇಕೆ ಕಣ್ಣಿಗೆ ಬಿತ್ತು. ಅದ್ರಲ್ಲೂ 2 ಗಂಡು ಮರಿ ಹಾಕಿತ್ತು, 1 ಹೆಣ್ಣು ಮರಿ ಹಾಕಿತ್ತು. ಆದ್ರೆ ಮರಿಗಳು ಇನ್ನೂ ಸಣ್ಣ ಆಗಿದ್ವು. ಯಾಕಂದ್ರೆ ಇನ್ನ 1 ವಾರ 15 ದಿವಸನೂ ಆಗಿರ್ಲಿಲ್ಲ ಅನ್ಸುತ್ತೆ. ಯಾಕೆ ಕರಳು ಬಳ್ಳಿ ಹಾಗೆ ಇತ್ತು. ನಮ್ಮಪ್ಪ ಅದು ಎಷ್ಟು ಅಲ್ಲ ಹಾಕಿದೆ ಅಂತ ಚೆಕ್ ಮಾಡ್ತಾ ಇದ್ರು. ಅದು ನೋಡಿದ್ರೆ 2 ಅಲ್ಲ ಆಗಿತ್ತು. 2 ಅಲ್ಲ ಅಂದ್ರೆ 1 ವರ್ಷದ ಮೇಲೆ ಆಗಿದೆ. ನನಗಂತೂ ಮೂರ್ ಮರಿ ನೋಡಿದ್ದೆ ಫುಲ್ ಇಷ್ಟ ಆಗೋಯ್ತು. ಆದ್ರೆ ನಮ್ಮ ಅಪ್ಪಗೆ ಅಷ್ಟು ಲೈಕ್ ಆಗ್ಲಿಲ್ಲ. ಯಾಕಂದ್ರೆ ಈ 3 ಮರಿಗಳನ್ನ ತಗೊಂಡೋಗೋದೇನೋ ತಗೊಂಡೋಗ್ಬೋದು, ಆದ್ರೆ 3 ಮರಿಗಳಿಗೂ ಕರೆಕ್ಟ್ ಆಗಿ ಹಾಲು ಕುಡಿಸಿ ನೋಡ್ಕೊಳ್ಳೋ ತುಂಬಾ ಕೇರ್ ಮಾಡ್ಬೇಕು. ಯಾಕಂದ್ರೆ ತಾಯಿ ಮೇಕೆಯಲ್ಲಿ 3 ಮರಿಗೂ ಆಗೋಷ್ಟು ಹಾಲು ಇರೋದು ಡೌಟ್. ಅದಕ್ಕೆ ನಮ್ಮ ಅಪ್ಪ ಇದನ್ನ ತಗೊಳೋದ್ ಬೇಡ, ಇದನ್ನ ತಗೊಂಡೋದ್ರೆ ತುಂಬಾ ಕೆಲಸ ಬರುತ್ತೆ, ಆಲ್ರೆಡಿ ಇರೋ ಮೇಕೆಗಳನ್ನ ಸಂಭಾಳ್ಸಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಆದ್ರೆ ಈ 3 ಮರಿನ ನೋಡ್ಬಿಟ್ಟು ನನಗಂತೂ ಬಿಡಕ್ಕೆ ಮನ್ಸೇ ಆಗ್ಲಿಲ್ಲ. ಆಗೋದಾಗ್ಲಿ ಹೇಗೋ ಕಷ್ಟಪಟ್ಟು ನೋಡ್ಕೊಬಿಡೋಣ, ಈ 3 ಮರಿ ಹಾಕಿರೋ ಮೇಕೆನ ಬಿಡೋದ್ ಬೇಡ ಅನ್ಬಿಟ್ಟು ನಾನ್ ತಗೋ ಅಂತ ಹೇಳ್ದೆ. ಆ ಮೇಕೆ ಓನರ್ ಈ ತಾತನ ಹತ್ರ ರೇಟ್ ಕೇಳಿದ್ರೆ 17,000 ರೂಪಾಯಿ ಹೇಳಿದ್ರು. ಬಟ್ ಅದಕ್ಕೆ ಅಷ್ಟು ಕೊಡ್ಬೇಕಾ ಅಂತ ನಾವಪ್ಪ ಬೇಡ ಅಂದ್ರು. ಸೆಂಟ್ರಲ್ಲಿ ಒಬ್ರು ದಳ್ಳಾಳಿ ಬಂದು ಒಂದು 14,000ಕ್ಕೆ ಡೀಲ್ ನ ಓಕೆ ಮಾಡಿದ್ರು. ನಮ್ಗೂ ಓಕೆ ಕೊಡ್ಬೋದು ಅನ್ಸ್ತು. 14,000ಕ್ಕೆ ಕೊಟ್ಬಿಟ್ಟು ಇಡ್ಕೊಂಡ್ವಿ. ಮಾತಾಡಿ ಕೊಡ್ಸಿದ್ದ ದಳ್ಳಾಳಿ ಅಣ್ಣನ್ಗೆ 100 ರೂಪಾಯಿ ಕಮಿಷನ್ ಕೊಟ್ವಿ. ಸಂತೆಯಲ್ಲಿ ವ್ಯಾಪಾರ ಆಗುವಾಗ ಸೆಂಟ್ರಲ್ ಯಾರಾದ್ರೂ ಒಬ್ರು ಇದ್ರೆ ಒಳ್ಳೇದು. ದಳ್ಳಾಳಿಗಳು ಆ ಕೆಲಸನ ಮಾಡ್ತಾರೆ. ನೀವು ತಗೊಳ್ಳೋ ಮೇಕೆಗೆ ಎಷ್ಟು ರೇಟ್ ನೀವು ಕೊಡ್ಬೋದು, ಎಷ್ಟು ನಿಮ್ ಮನ್ಸಲ್ಲಿದೆ ಅಂತ ನೀವು ಪಕ್ಕಾ ಒಂದು ಡಿಸೈಡ್ ಮಾಡಿ ಇಟ್ಕೋಬೇಕು. ಇಲ್ಲ ಅಂದ್ರೆ ಮಾರಾಟಗಾರರು ಏನಾದ್ರು ಮೇಕೆನ ಕೊಡಕ್ಕೆ ಆ ರೇಟ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಇವ್ರು ದಳ್ಳಾಳಿಗಳು ಏನ್ ಮಾಡ್ತಾರೆ ಅಂದ್ರೆ ಆ ಡೀಲ್ ನ ಓಕೆ ಮಾಡ್ಲೇಬೇಕು ಅನ್ನೋ ಇದ್ರಲ್ಲಿ 500 ರೂಪಾಯಿ ಹೆಚ್ಚಿ ನಮಗೆ ಓವರ್ ಪ್ರೈಸ್ ಮಾಡ್ತಾರೆ. ನಮ್ಮ ಹತ್ರ ಇರೋ 2 ಹೆಣ್ಣು ಕುರಿಗಳಿಗೆ ಒಂದು ಟಗರ್ ಬೇಕಾಗಿತ್ತು. ಅದನ್ನ ನೋಡ್ಕೊ ಬರೋಣ ಅಂತ ಹೇಳ್ಬಿಟ್ಟು ಈ ಮೇಕೆಗಳನ್ನ ನಮ್ಮ ಅಪ್ಪ ಫ್ರೆಂಡ್ ಬಂದಿದ್ರು ನಮ್ಮ ಜೊತೆ. ಅವ್ರ ಹತ್ರ ಬಿಟ್ಬಿಟ್ಟು ನಾವು ಇನ್ನೊಂದು ರೌಂಡ್ ಸಂತೆ ಒಳಗಡೆ ಹೋದ್ವಿ. ಇಲ್ಲಿ ಒಂದು 20-25 ಟಗರ್ಗಳನ್ನ ಒಬ್ಬರು ಇಟ್ಕೊ ಬಂದಿದ್ರು. ಎಷ್ಟು ರೇಟು ಅಂತ ಕೇಳಿದಕ್ಕೆ ಎಲ್ಲ 20,000 25,000ನೇ ಹೇಳ್ತಾ ಇದ್ರು. ಬಟ್ ನಮ್ಮ ಬಜೆಟ್ ಇದ್ದಿದ್ದು ಒಂದು 12ರಿಂದ 13,000ಕ್ಕೆ ಯಾವ್ದಾದ್ರು ಒಂದು ಒಳ್ಳೆ ಟಗರ್ನ ಇಟ್ಕೊ ಬರೋಣ ಅಂತ ಅನ್ಕೊಂಡಿದ್ವಿ. ಬಟ್ ಇವರು ತುಂಬಾನೇ ಚೆನ್ನಾಗಿ ಸಾಕಿದ್ದಾರೆ. ಆ ಕೊಂಬುಗಳನ್ನ ನೋಡಿದ್ರೇನೆ ನಮ್ಗೆ ತುಂಬಾನೇ ಆಸೆ ಆಗ್ತಾ ಇತ್ತು ಇಟ್ಕೋಬೇಕು ಅಂತ. ನಮ್ಗೆ ಯಾವ್ದಾದ್ರು ಒಂದು 30 kg ಬರೋ ಒಂದು ಟಗರ್ ಇದ್ರೆ ಸಾಕಾಗಿತ್ತು. ಇವೆಲ್ಲ 50 kg 60 kg ಅಂತ ವೆಯ್ಟ್ ಬರ್ತಾ ಇದ್ವು. ಸಂತೆಗೆ ಮೇಕೆಗಳನ್ನ ತಗೊಳ್ಳೋಣ ಅಂತ ಹೋದ್ರೆ ನೋಡಿದ್ದೆಲ್ಲ ಇಷ್ಟ ಆಗುತ್ತೆ, ಎಲ್ಲ ತಗೋಬೇಕು ಅನ್ಸುತ್ತೆ. ಬಟ್ ನಮ್ ಬಜೆಟ್ ಏನಿದೆ, ನಾವೇನ್ ಮೈಂಡಲ್ಲಿ ಇಟ್ಕೊ ಬಂದಿದೀವಿ ಅದನ್ನ ಮಾತ್ರ ತಗೋಬೇಕು. ಸಂತೆಗಳಿಗೆ ನೀವು ಫ್ರೀ ಆಗಿದ್ರೆ ಯಾವಾಗಾದ್ರೂ ಹೋಗ್ಬಿಟ್ಟು ಬನ್ನಿ. ಅಲ್ಲಿ ಯಾವ ತರ ವ್ಯಾಪಾರ ಆಗುತ್ತೆ, ಯಾವ ತರ ಪ್ರಾಣಿಗಳು ಬಂದಿರ್ತವೆ, ಇದನ್ನೆಲ್ಲ ನೋಡಿ ನೀವು ಕಲಿಯೋದು ತುಂಬಾ ಇರುತ್ತೆ. ನಮ್ಗೆ ಸಂತೆಗೆ ಹೋಗೋವಾಗ ಕೆಲವು ಮೇಕೆಗಳನ್ನೆಲ್ಲ ತಗೋಬೇಕು ಅನ್ನೋ ಇಂಟೆನ್ಷನ್ ಇರಲ್ಲ. ಆದ್ರೂ ಅದ್ರ ರೇಟ್ ಎಷ್ಟು ಅಂತ ತಿಳ್ಕೊತೀವಿ. ಕೆಲವ್ರು ಯಾರಾದ್ರೂ ತಗೊಂಡ್ರೆ ಅದು ಎಷ್ಟಕ್ಕೆ ತಗೊಂಡ್ರು ಅಂತ ತಿಳ್ಕೊತೀವಿ. ಇನ್ಫಾರ್ಮೇಶನ್ ಎಲ್ಲ ತಿಳ್ಕೊಂಡ್ರೆ ನಮ್ಮ ಹತ್ರ ನಾವು ಸಾಕ್ತಾ ಇರೋ ಮೇಕೆಗಳಿಗೆ ಎಷ್ಟು ರೇಟ್ ನ ಫಿಕ್ಸ್ ಮಾಡ್ಬೋದು ಅಂತ ನಮಗೂ ಒಂದು ಐಡಿಯಾ ಬರುತ್ತೆ. ಇಲ್ಲಿ ಒಬ್ರು ಒಂದು ಹೆಣ್ಣು ಮೇಕೆ ಮತ್ತೆ ಅದು ಹಾಕಿರೋ ಒಂದು ಗಂಡು ಮರಿನ ಇಟ್ಕೊಂಡಿದ್ರು. ಎಷ್ಟು ಕೊಡ್ತೀರಾ ಅಂತ ಕೇಳಿದಕ್ಕೆ 15,000 ರೂಪಾಯಿ ಬೆಲೆ ಹೇಳಿದ್ರು. ಈ ಕುರಿಗಳು ಎಷ್ಟು ಬೆಲೆ ಹೇಳ್ತೀರಾ ಅಂತ ಕೇಳಿದ್ರೆ ಇವು ಒಂದೊಂದು 17,000 19,000 ಅಂತ ಹೇಳಿದ್ರು. ಆದ್ರೆ ಇವೆಲ್ಲ ಕೆಲವು ಬೀಜ ಹೊಡೆದಿರೋ ಕುರಿಗಳಾಗಿದ್ವು. ನಮಗ್ ಬೇಕಾಗಿರೋದು ಬಿತ್ತನೆಗೋಸ್ಕರ, ಅದರಿಂದ ಬೀಜ ಇರೋದನ್ನೇ ಹುಡುಕ್ತಾ ಇದ್ವಿ. ಸಂತೆ ಎಲ್ಲ ಸುತ್ತಾಕೋ ಬಂದ್ರು. ನಮಗ್ ಬೇಕಾಗಿರೋ ಕುರಿ ಯಾವ್ದು ಸಿಗ್ಲಿಲ್ಲ ಅಂತ ಮತ್ತೆ ನಮ್ಮ ಮೇಕೆ ಕಟ್ಟಾಕಿದ ಜಾಗಕ್ಕೆ ವಾಪಸ್ ಬಂದ್ವಿ. ನಾವು ಬಂದ್ ನೋಡೋಷ್ಟೊತ್ತಿಗೆ 3 ಜನ ಮಂಗಳಮುಖಿಯರು ಮತ್ತೆ ದಳ್ಳಾಳಿ ನಾವು ಕಟ್ಟಾಕ್ಬಿಟ್ಟು ಬಂದಿದ್ ಮೇಕೆನ ನಮಗ್ ಬೇಕು ಕೊಡಿ ಅಂತ ಕೇಳ್ತಾ ಇದ್ರು. ನಾವು ಅವ್ರಿಗೆ ಹೇಳಿದ್ವಿ, ಇಲ್ಲ ನಾವು ಇದನ್ನ ಸಾಕಾಗಿ ತಗೊಂಡ್ರದು, ನಾವು ಕೊಡಲ್ಲ ಅಂತ. ಅವರು ಕೂಡ ಮರಿ ಹಾಕಿರೋ ಮೇಕೆನೆ ತಗೋಬೇಕು ಅಂತ ಸಂತೆಗೆ ಬಂದಿದ್ದಾರೆ. ಆದ್ರೆ ಸಂತೆ ಎಲ್ಲ ಹುಡುಕಿದ್ರು ಚೆನ್ನಾಗಿರೋ ಮೇಕೆ ಸಿಗ್ಲಿಲ್ಲ. ನಮ್ಮ 3 ಮರಿ ಹಾಕಿರೋ ಮೇಕೆನ ನೋಡ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ರು. ನೀವು ತಗೊಂಡ್ರೋದು 14,000 ಅಂತಾನೆ ಗೊತ್ತು, ಆದ್ರೆ ನಾವು 19,000 ಕೊಡ್ತೀವಿ, ನಮ್ಗೆ ಈ ಮೇಕೆ ಬೇಕೇ ಬೇಕು ಅಂತ ಹಿಡಿದ್ಬಿಟ್ರು. ಅದೃಷ್ಟ ಬಂದಾಗ ಬೇಡ ಅಂತ ಹೇಳ್ಬಾರ್ದು ಅಂತ ಓಕೆ ಅಂತ ಸೇಲ್ ಮಾಡಿದ್ವಿ. ಅವರು ಇಮಿಡಿಯೇಟ್ 19,000 ನಮ್ಗೆ ಫೋನ್ ಪೇ ಮಾಡಿ ನಮ್ಮ ಅಪ್ಪನ ತಲೆ ಮೇಲೆ ಕೈ ಇಟ್ಟು, ನಮ್ ದುಡ್ಡು ನಿಮ್ ಕಡೆ ಇದೆ, ನಿಮ್ಗೆ ಒಳ್ಳೇದಾಗುತ್ತೆ ಹೋಗಿ ಅಂತ ಹೇಳ್ಬಿಟ್ಟು ಮೇಕೆನ ಹಿಡ್ಕೊಂಡು ಹೋದ್ರು. ದುಡ್ಡೇನೋ 5,000 ಲಾಭ ಬಂತು. ಆದ್ರೆ ಇವಾಗ ನಮ್ಗೆ ಒಂದು ಮೇಕೆ ಬೇಕಲ್ಲ ಅಂತ ಮತ್ತೆ ಮೇಕೆನ ಹುಡ್ಕೊಂಡು ಹೋದ್ವಿ. ಇಲ್ಲೇ ಐತೆ ಕಣ, ಇಲ್ಲೂ ಹೋಗಿಲ್ಲ ಮರಿ.
ಇವ್ರ ಹತ್ರ 2 ಮರಿ ಹಾಕಿರೋದು 2 ಮೇಕೆ ಇತ್ತು. ಮರಿಗಳು ಕೂಡ 2.5 ತಿಂಗಳು 3 ತಿಂಗಳು ದೊಡ್ಡದಾಗಿತ್ತು. ರೇಟ್ ಹೇಳಿ ಎಷ್ಟು ಹೇಳ್ತೀರಾ ಅಂತ ಕೇಳಿದಕ್ಕೆ 25,000 ಹೇಳಿದ್ರು ಒಂದು ಮೇಕೆ ಮತ್ತೆ 2 ಮರಿಗೆ. ಮರಿಗಳಲ್ಲಿ ಒಂದ್ ಹೆಣ್ಣು ಒಂದು ಗಂಡಾಗಿತ್ತು. ಗಂಡು ಮರಿಗೆ ಒಂದ್ 6,000, ಹೆಣ್ಣು ಮರಿಗೆ ಒಂದ್ 4,000 ಅಂದ್ರೂ ತಾಯಿ ಮೇಕೆಗೆ ಒಂದ್ 10,000 ಕೊಡಬಹುದಾಗಿತ್ತು. ಒಂದ್ 20 ಇಲ್ಲ 19,000ಕ್ಕೆ ವ್ಯಾಪಾರ ಆಗಿದ್ರೆ ತಗೋಬಹುದಾಗಿತ್ತು. ಆದ್ರೆ ಅವರು 20 ಒಳಗಡೆನೆ ಬಂದಿಲ್ಲ, 25ಕ್ಕೆ ಕುತ್ಕೊಂಡಿದ್ರು. ತಾಯಿ ಮೇಕೆ ಏನೋ ಚೆನ್ನಾಗಿತ್ತು, ಆದ್ರೆ ಹಲ್ಲುಗಳೆಲ್ಲ ಕೂಡೋಗಿದ್ವು. ಅಂದ್ರೆ ಇದು ತುಂಬಾನೇ ವಯಸ್ಸಾಗಿತ್ತು. ಇದನ್ನ 25,000 ಕೊಟ್ಟು ತಗೊಂಡೋಗಿ ಅದ್ರಲ್ಲಿ ಹಾಕೋ ಮರಿಗಳಿಂದ ನಾವು ದುಡ್ಡು ಮಾಡೋಷ್ಟೊತ್ತಿಗೆ ತುಂಬಾನೇ ಲೇಟ್ ಆಗುತ್ತೆ. ಅದಕ್ಕೆ ಈ ಮೇಕೆ ಬೇಡ, ಬೇರೆ ಯಾವ್ದಾದ್ರು ಬಂದಿದ್ಯಾ ಸಂತೆಗೆ ಅಂತ ನೋಡೋಣ ಅಂತ ಒಂದ್ ರೌಂಡ್ ಮತ್ತೆ ಹೋದ್ವಿ. ನನ್ನ ಕಣ್ಗೆ ಈ 2 ಮೇಕೆ ಮತ್ತೆ ಈ 3 ಮರಿಗಳು ಬಿದ್ವು. ಮೇಕೆಗಳ ಸೈಜುನು ಚೆನ್ನಾಗಿತ್ತು, ಮತ್ತೆ ಮರಿಗಳು 3 ಗಂಡು. ಈ ಬಿಳಿ ಮತ್ತೆ ಕೆಂಚಿಗೆ ಇದೆಯಲ್ಲ ಇದ್ರದ್ದು 2 ಮರಿ, ಮತ್ತೆ ಆ ಬ್ಲಾಕ್ ಮತ್ತೆ ವೈಟ್ ಇರೋದ್ರದ್ದು 1 ಮರಿ. ಈ ಮೇಕೆಗಳು ಮತ್ತೆ ಮರಿಗಳನ್ನ ನೋಡಿದ್ದೆ ತುಂಬಾನೇ ಇಷ್ಟ ಆಗೋಯ್ತು ನನಗೆ. ಇದು ಹೇಗಾದ್ರೂ ಮಾಡಿ ತಗೊಳ್ಳೇಬೇಕು ಅಂತ ಅನ್ಕೊಂಡಿದ್ದೆ. ಅವ್ರನ್ನ ರೇಟ್ ಕೇಳಿದ್ವಿ, ಎಷ್ಟು ಕೊಡ್ತೀರಾ ಅಂತ. 27,500 ಕೊಡ್ತೀವಿ ಅಂತ ಹೇಳಿದ್ರು. ನಾವಪ್ಪ 22,000 ಕೊಡ್ತೀರಾ ತಗೊಳ್ತೀವಿ ಅಂತ ಕೇಳಿದ್ರು. ಆದ್ರೆ ಅವರು ಕೊಡಕ್ಕೆ ರೆಡಿ ಇರ್ಲಿಲ್ಲ. 27,500 ಫಿಕ್ಸ್ ಅಂತ ಹೇಳಿದ್ರು. ಒಂದ್ 500 ರೂಪಾಯಿ ಬೇಕಾದ್ರೆ ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಬಟ್ ನಾವಪ್ಪಗೆ ಅಷ್ಟು ಕೊಟ್ಟು ತಗೊಳಕ್ಕೆ ಇಷ್ಟ ಇರ್ಲಿಲ್ಲ. ಬೇಡ ಅನ್ಕೊಂಡು ನಾವಪ್ಪ ಮತ್ತೆ ಅವ್ರ ಫ್ರೆಂಡ್ ಇಬ್ರು ಸೈಡ್ಗೆ ಹೋದ್ರು. ಬಟ್ ಆದ್ರೆ ನನಗೆ ಅದನ್ನ ಬಿಡಕ್ಕೆ ಇಷ್ಟ ಇರ್ಲಿಲ್ಲ. ಮತ್ತೆ ಇನ್ನೊಬ್ರು ದಳ್ಳಾಳಿನ ಕರೆದು ನೀವು ಇದನ್ನ ಮಾಡಿಸ್ಕೊಡಿ, ನಿಮ್ಗೆ ಕಮಿಷನ್ ಚೆನ್ನಾಗಿ ಕೊಡ್ತೀವಿ ಅಂತ ಹೇಳಿದ್ವಿ. ಅವ್ರೋಗಿ ಮಾತಾಡಿ 23,000 ಕೇಳಿದ್ರು. ಬಟ್ ಆದ್ರೂ ಮಾರಾಟಗಾರರು ಅದನ್ನ ಕೊಡಕ್ ರೆಡಿ ಇರ್ಲಿಲ್ಲ. ಹಾಗೆ 500 ಜಾಸ್ತಿ ಮಾಡಿ ಕೊನೆಗೆ 24,000 ಮಾಡಿದ್ರು. ಹೇಗೋ 3 ಗಂಡು ಮರಿ ಇದ್ದಿದ್ರಿಂದ ನಾವು ಪರವಾಗಿಲ್ಲ ತಗೋಬಹುದು ಅಂತ ಒಂದು 24,000ಕ್ಕೆ ಡೀಲ್ ನ ಓಕೆ ಮಾಡಿ ತಗೊಂಡ್ವಿ. ತಗೊಟ್ಟಿದ್ದ ದಳ್ಳಾಳಿಗೊಂದು 500 ರೂಪಾಯಿ ಕಮಿಷನ್ ಕೊಟ್ವಿ. ಟೋಟಲ್ ನಮ್ಗೆ 24,500 ಆಯ್ತು. ಈ 2 ಮೇಕೆ ಮತ್ತೆ 3 ಗಂಡು ಮರಿಗಳಿಗೆ. ಇಷ್ಟು ಕೊಡಬಹುದಾ ಇಲ್ವಾ ಅಂತ ಒಂದು ಕಮೆಂಟ್ ಮಾಡಿ. ನಾವು ಫಸ್ಟ್ 14,000 ಕೊಟ್ಟು 3 ಮರಿ ಇರೋ ಮೇಕೆನ ತಗೊಂಡಿದ್ವಿ. ಅದು 19,000ಕ್ಕೆ ಸೇಲ್ ಆಯ್ತು. ಈಗ ಇದು 24,500 ಬಿತ್ತು. ಆ 3 ಮರಿ ಮೇಕೆಯಲ್ಲಿ ಆಗಿದ್ ಲಾಭ 5,000 ಅಂತ ತೆಗೆದ್ರೆ ಇನ್ನು ಇದು 19,500 ಬಿದ್ದಂಗಾಯ್ತು. ನಮ್ಗಂತೂ ಇವತ್ತು ಸಂತೆಗೆ ಬಂದಿದ್ದಕ್ಕೂ ಈ ಮರಿಗಳನ್ನ ನಾವು ತಗೊಂಡಿದ್ದಕ್ಕೂ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಒಳ್ಳೆ ಮೇಕೆಗಳೇ ಸಿಕ್ಕಿದ್ವು. ಆದ್ರೆ ಪಾಪ ನಮ್ಮ 2 ಕುರಿಗಳಿಗೆ ಒಂದ್ ಟಗರ್ನ ತಗೊಳ್ಳೋಣ ಅಂತ ಬಂದ್ವಿ. ಯಾಕೋ ಅದು ಆಗ್ತಾನೆ ಇಲ್ಲ. ಸರಿ ಒಂದ್ ಲಾಸ್ಟ್ ಟೈಮ್ ನೋಡ್ಕೊ ಬಂದ್ಬಿಡೋಣ, ಯಾವ್ದಾದ್ರು ಟಗರ್ ಸಿಗ್ಬೋದೇನೋ ಅಂತ ಮತ್ತೆ ಒಂದ್ ರೌಂಡ್ ಹೋದ್ವಿ. ಹೋಗಕ್ಕೂ ಮೊದ್ಲು ನಾವು ಅಪ್ಪ ಫ್ರೆಂಡ್ಗೆ ಹೇಳ್ಬಿಟ್ಟೆ ಹೋದ್ವಿ, ಇದನ್ನು ಯಾರಾದ್ರೂ ಜಾಸ್ತಿ ಅಮೌಂಟ್ ಕೊಡ್ತೀವಿ ಕೊಡಿ ಅಂದ್ರೆ ಒಪ್ಕೊಳಕ್ ಹೋಗ್ಬೇಡಿ ಅಂತ. ಇದೊಂದು ಟಗರು ನಮ್ಮ ಅಪ್ಪಗೆ ತುಂಬಾನೇ ಇಷ್ಟ ಆಯ್ತು. ಈ ಟಗರ್ನ ಹೇಗಾದ್ರೂ ಮಾಡಿ ತಗೋಬೇಕು ಅಂತ ಎಷ್ಟು ಅಂತ ಕೇಳಿದ್ರು. ಅವರು 19,000 ಹೇಳಿದ್ರು. ಬಟ್ ನಾವಪ್ಪ ಕೊನೆಗೆ 15,000 ತನಕ ಟ್ರೈ ಮಾಡಿದ್ರು. ಬಟ್ ಅವ್ರು ಕೊಡ್ಲೇ ಇಲ್ಲ. ಯಾಕೋ ಇವತ್ತು ಟಗರ್ಗೂ ನಮ್ಗೂ ಆಗ್ ಬರ್ತಾ ಇಲ್ಲ, ಇವತ್ತು ತಗೊಳ್ಳೋ ಅದೃಷ್ಟ ಇಲ್ವೇನೋ ಅಂತ ಮತ್ತೆ ನಮ್ ಮೇಕೆ ಕಟ್ಟಾಗಿದ್ದ ಜಾಗಕ್ಕೆ ಬಂದ್ವಿ. ಇವರು ಸಂತೆಗೆ ಟಗರ್ನ ತಗೊಳಕ್ಕೆ ಬನಶಂಕರಿಯಿಂದ ಬಂದಿದ್ರು. ನಿಮ್ ವಿಡಿಯೋಸ್ ಡೈಲಿ ನೋಡ್ತೀನಿ, ಮಿಸ್ ಮಾಡೋದೇ ಇಲ್ಲ ಅಂತ ಹೇಳಿದ್ರು. ಇವರು ಕೂಡ ನಮ್ ವಿಡಿಯೋಗಳನ್ನ ನೋಡಿ ತುಂಬಾ ಇಷ್ಟ ಬಿದ್ದು ನಮ್ಮ ಅಪ್ಪನ ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು. ಇವರು ಸಂತೆಗೆ ಬಂದು ಈ 2 ಗಂಡು ಮೇಕೆಗಳನ್ನ 14,500 ತಲಾ ಕೊಟ್ಟು ತಗೊಂಡಿದ್ದಾರೆ. ಇವರು ಕೂಡ ಇವ್ರ ಹಳ್ಳಿಯಲ್ಲಿ ಸ್ವಂತವಾಗಿ ಒಂದು ಫಾರ್ಮ್ ನ ಮೇಂಟೈನ್ ಮಾಡ್ತಾ ಇದಾರಂತೆ. ಈ 2 ಟಗರ್ ಮರಿಗಳನ್ನ 55,000ಕ್ಕೆ ಸೇಲ್ ಮಾಡಕ್ಕೆ ಸಂತೆಗೆ ಹಿಡ್ಕೊಂಡ್ ಬಂದಿದ್ರು ಇವರು. ನಾವು ಅಪ್ಪನ ನೋಡಿ ಗುರ್ತಿ ಹಿಡಿದು ನಿಮ್ ವಿಡಿಯೋಸ್ ನಾನು ಯಾವಾಗ್ಲೂ ನೋಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ ಅಂತ ಅಪ್ರಿಶಿಯೇಟ್ ಮಾಡಿದ್ರು. ಬೆಂಗಳೂರು ಔಟ್ಸ್ಕರ್ಟ್ಸ್ ಅಲ್ಲಿ ಯಾವ್ದೋ ಒಂದ್ ಮೂಲೆಯಲ್ಲಿ ಮೇಕೆಗಳನ್ನ ಮೇಯಿಸ್ಕೊಂಡಿರೋ ನಾವು ಅಪ್ಪನ ಇಷ್ಟು ಜನ ಕಂಡಿಡಿತಾರೆ, ಗುರ್ತಿಸ್ತಾರೆ ಅಂದ್ರೆ ಅದು ಎಲ್ಲ ಈ ಸೋಷಿಯಲ್ ಮೀಡಿಯಾ ಮತ್ತು ನೀವು ಕೊಟ್ಟಿರೋ ಬೆಂಬಲ. ನಿಮ್ಮಲ್ಲಿ ತುಂಬಾ ಜನಕ್ಕೆ ಕುರಿ ಮೇಕೆ ಇವನ್ನೆಲ್ಲ ಸಾಕ್ಬೇಕು ಅಂತ ಆಸೆ ಇರುತ್ತೆ. ಬಟ್ ಯಾವ್ದೋ ಒಂದ್ ಕಾರಣಕ್ಕೆ ಬೆಂಗಳೂರಲ್ಲಿ ಬಂದು ದುಡಿತಾ ಇರ್ತೀರಾ. ನಿಮ್ಗೆಲ್ಲ ನಮ್ ವಿಡಿಯೋಸ್ ನ ನೋಡಿ ನೀವೇ ಕುರಿ ಮೇಕೆ ಸಾಕೋ ಅಷ್ಟು ಫೀಲ್ ಆಗಿದ್ರೆ ನಮ್ ವಿಡಿಯೋನ ಒಂದು ಲೈಕ್ ಮಾಡಿ, ಹಾಗೆ ನಮ್ ಚಾನಲ್ ನ ಫಾಲೋ ಮಾಡ್ಕೊಳ್ಳಿ. ಡೈಲಿ ನಮ್ಮ ಫಾರ್ಮ್ ಅಲ್ಲಿ ನಡೆಯೋ ವಿಷಯಗಳನ್ನೆಲ್ಲ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್, ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಕುರಿ ಮತ್ತೆ ಮೇಕೆಗಳ ಬಗ್ಗೆ ನಮಗೆ ಗೊತ್ತಿರೋ ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀವಿ. ನಿಮಗೆ ಗೊತ್ತಿರೋ ವಿಷಯಗಳನ್ನ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ. ಮೇಕೆಗಳು ಯಾವ್ದಾದ್ ಬಂದಿದೆ ಯಾವ್ದಿಲ್ಲ ಅಂತ ಎಲ್ಲ ನೋಡಾಯ್ತು. ಹಾಗೆ ಒಂದ್ಸರಿ ಕೋಳಿಗಳನ್ನ ನೋಡ್ಕೊ ಬರೋಣ ಅಂತ ಹೋದ್ರೆ ಈ ಬಾತ್ ಕೋಳಿ ಕೆಜಿ 500 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ರು. ನಮ್ಮ ಹತ್ರ ಆಲ್ರೆಡಿ 2 ಕೋಳಿ ಒಂದು ಹುಂಜ ಇದೆ, ಅದನ್ನೇ ಸಾಕಿದ್ರೆ ಸಾಕು ಬಾಪ ಅಂತ ಕರ್ಕೊ ಬಂದೆ. ನಮ್ಮಪ್ಪ ಫ್ರೆಂಡ್ ಮರಿಗಳನ್ನೆಲ್ಲ ಕಟ್ಟಾಕೊಂಡು ಒಂದ್ ಹತ್ರ ನಿಂತ್ಕೊಂಡಿದ್ರು. ಅವ್ರ ಹತ್ರ ಬಂದು ಕೇಳಿದ್ವಿ, ಮತ್ತೆ ಇದನ್ನು ಯಾರಾದ್ರೂ ರೇಟ್ ಕೇಳಕ್ಕೆ ಬಂದಿದ್ರಾ ಅಂತ. ಹೌದು, ಯಾರೋ ರೇಟ್ ಕೇಳಕ್ ಬಂದಿದ್ರು. ನಾವು 24,000ಕ್ಕೆ ತೆಗೆದ್ವಿ ಅಂತ ಹೇಳಿದ್ವಿ. ಬಟ್ ಅವರು 28,000 ಕೊಡ್ತೀನಿ, ಇದು 5 ಕೊಟ್ಬಿಡಿ ಅಂತ ಕೇಳಿದ್ರು. ಆದ್ರೆ ಇದನ್ನು ಕೊಟ್ಬಿಟ್ರೆ ಬರಿಗಾಯಲ್ಲಿ ಮನೆಗೆ ಹೋಗ್ಬೇಕಾಗುತ್ತೆ ಅಂತ ಬೇಡ ಅಂದೆ ಅಂತ ಹೇಳಿದ್ರು. ಒಳ್ಳೆ ಕೆಲಸ ಮಾಡಿದಾರ ಬಿಡಿ. ಈ ಮೇಕೆಗಳನ್ನ ಚೆನ್ನಾಗಿ ಸಾಕಿದ್ರೆ 4,000 ಏನೋ 40,000 ದುಡ್ಡು ಮಾಡ್ಬೋದು ಅಂತ ಮೇಕೆಗಳನ್ನ ಇಟ್ಕೊಂಡು ಕಾರ್ ಹತ್ರ ಹೋದ್ವಿ. ಹಾಂ, ಹೇಳಪ್ಪ ಎಷ್ಟಕ್ಕೆ ತಗೊಂಡೆ ಏನೋ ಅಂತ ಕರೆಕ್ಟಾಗಿ. 24,000, 4 ವಾರ.
ಮೂರು ಮರಿಗಳು 2 ಮೇಕೆ. ನಾವು ಯಾವಾಗಲೂ ಕಾರ್ ಡಿಕ್ಕಿನಲ್ಲೇ ಮೇಕೆಗಳನ್ನ ಹಾಕೋ ಬರೋದು. ಅದಕ್ಕಂತ ಒಂದು ಯೋಗ ಮ್ಯಾಟು ಮತ್ತೆ ಅದ್ರ ಮೇಲೆ ಒಂದು 2 ಗೋಣಿ ಚೀಲ, ಯಾಕಂದ್ರೆ ಮೇಕೆ ಗಂಜಲ ಹೋಯ್ದ್ರು ಕೆಳಗಡೆ ಹೋಗ್ಬಾರ್ದು, ಕಾರ್ ಎಲ್ಲ ವಾಸನೆ ಬರುತ್ತೆ ಅಂತ ಹಾಗೆ ಹಾಕಿದ್ದೆ. ಈ ಕಡೆ ತಿರ್ಸ್ಬೇಕು. ಮರಿಗಳನ್ನ ಅಲ್ಲಿ ಮುಂದೆ ಹಾಕೊಬಿಡ್ತೀಯ ಅಣ್ಣ? ಹಾಂ. ಈ ಮೇಕೆಗಳನ್ನೇನೋ ಒಳ್ಳೆ ರೇಟ್ಗೆ ತಗೋಬಿಟ್ವಿ, ಆದ್ರೆ ಇದನ್ನ ಮನೆಗೆ ತಗೊಂಡೋಗಿ ಇದಕ್ಕೆ ಯಾವ್ದೋ ರೋಗ ಬಂದಿದ್ಯಾ ಇಲ್ಲ ಇದಕ್ಕೆ ಬಂದಿರೋ ರೋಗ ನಮ್ಮ ಮೇಕೆಗಳಿಗೂ ಹರಡಬಾರ್ದು ಅಂತ ಏನ್ ಜಾಗ್ರತೆ ತಗೋಬೇಕು, ಸಂತೆಯಿಂದ ಮನೆಗೆ ತಗೊಂಡೋಗಿದ ತಕ್ಷಣ ಏನೇನ್ ಮಾಡ್ಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಈ ಮೇಕೆಗಳು ಎಷ್ಟೆಷ್ಟು ಕೆಜಿ ಇದ್ವು, ಮರಿಗಳು ಎಷ್ಟೆಷ್ಟು ಕೆಜಿ ಇದ್ವು, ನಾವು ಇಮಿಡಿಯೇಟ್ ಹೋಗಿದ ತಕ್ಷಣ ತೂಕ ಹಾಕ್ಬಿಡ್ತೀವಿ. ಸೊ ಈ ಡೀಟೇಲ್ಸ್ ಎಲ್ಲ ನೀವು ನೋಡ್ಬೇಕಂದ್ರೆ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋನ ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.